Yes, sir. Welcome to online and video classes, dear students. So, last class we have discussed the tense formations. Then, what are the types of the tenses? Yes, and definitions of the tenses, how to use this, and in which time we have uses the tense formations. So ನಾವಿಲ್ಲಿ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ಗಳನ್ನು ಯಾವ ರೀತಿ ಬಳಕೆ ಮಾಡೋದು ಮತ್ತು ಎಲ್ಲಿ ಬಳಕೆ ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಟೈಪ್ಸ್ ಆಫ್ ದ ಟೆನ್ಸಸ್ ಫಾರ್ಮೇಷನ್ಸ್ಗಳನ್ನು ನಾವು ನೋಡಿದ್ವಿ. ಸೊ ಈ ಒಂದು ಅವಧಿಯಲ್ಲಿ ನಾವು ಸೆಕೆಂಡ್ ಫಾರ್ಮ್ ಆಗಿರ್ತಕ್ಕಂಥ ಪಾಸ್ಟ್ ಟೆನ್ಸ್ಗಳ ಕುರಿತು ನಾವು ನಿಮ್ಮ ಜೊತೆಗೆ ಅಧ್ಯಯನ ಮಾಡೋಣ. Tenses. So now let's move on the past tense. Past tense ಗಳ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಇಲ್ಲಿ past tense ನಲ್ಲಿ ನಾವು ಏನು ಮಾಡ್ತೀವಿ, ನಾಲ್ಕು ರೀತಿಯ ವಿಧಗಳನ್ನ ಕಾಣ್ತಕ್ಕಂಥದ್ದು. ಹೌದಾ? ಫಸ್ಟ್ ಒನ್ ಏನಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್. Then the second one is past continuous. Past continuous tense ಇದೆ. Then the third one is past perfect. Past perfect tense. Then the fourth one is past perfect continuous. Tense. ಕಾಲಗಳು ಅಂತೇಳಿ ಕರಿತೀವ್ರಿ ಇವುಗಳಿಗೆ. ಸೊ ಈ ರೀತಿ ನಾವಿಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಬರ್ತೇವೆ. ದೆನ್ ದ ಫಾರ್ಮೇಷನ್ ಆಫ್ ವೇರಿಯಸ್ ಟೆನ್ಸಸ್, ಯಾವ ರೀತಿ ಇಲ್ಲಿ ಫಾರ್ಮೇಷನನ್ನು ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ನ ಮಾಡಲಿಕ್ಕೆ ನಾನು ಬಯಸ್ತೀನಿ. ಸೊ ಇಲ್ಲಿ ಈ ರೀತಿ ನಾವು ಪಾಸ್ಟ್ ಟೆನ್ಸಲ್ಲಿ ಏನು ಮಾಡ್ತೀವಿ, ನಾವೇ ನಾಲ್ಕು ರೀತಿಯ ಫಾರ್ಮೇಷನ್ ಮಾಡ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವುಗಳಲ್ಲಿ ಏನು ಮಾಡ್ತೀವಿ ನಾವಿಲ್ಲಿ, ಗತಿಸಿ ಹೋಗಿರ್ತಕ್ಕಂತಹ, ಮುಗಿದು ಹೋಗಿರ್ತಕ್ಕಂತಹ ಏನು ಸಮಯ ಇದೆ, ಹಿಂದೆ ನಡೆದಿರ್ತಕ್ಕಂಥದ್ದು, ಸಿನ್ಸ್ ಲಾಸ್ಟ್ ಇಯರ್, ದ ಪ್ರೀವಿಯಸ್ ಇಯರ್, ಒನ್ಸ್ ಅಪಾನ್ ಎ ಟೈಮ್, ಈ ರೀತಿ ನಾವು ವ್ಯಕ್ತಪಡಿಸಬೇಕಾದ್ರೆ ಅವುಗಳನ್ನು ಇಲ್ಲಿ ಏನು ಮಾಡ್ತೀವಿ, ನಾವಿಲ್ಲಿ ಬಳಸ್ತಕ್ಕಂಥದ್ದು. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನು ರೀ ಹಾಗಾದರೆ? ಎಸ್, ನಾವು ಮೊದಲಿಗೆ ಏನು ನೋಡಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಡೆಫಿನಿಷನ್ ನೋಡೋಣ. ಹಾಗಾದರೆ ಹೌ ಟು ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನಾವು ಹೇಗೆ ಬಳಕೆ ಮಾಡ್ತಕ್ಕಂಥದ್ದು? ಎಸ್, ವೆನ್ ಅ ವರ್ಬ್ ಶೋಸ್ ದಟ್ ಆನ್ ಆಕ್ಷನ್ ವಾಸ್. ಎಸ್, ವೆನ್ a verb action shows that verb shows that completed in past
completed in past. ಆಲ್ರೆಡಿ ಏನಾಗಿದೆ ಮುಗಿದು ಹೋಗ್ಯದ ಕ್ರಿಯೆ ನಾವು ಮಾಡ್ತಕ್ಕಂಥ ಕ್ರಿಯೆ ಏನಾಗಿದೆ ಆಲ್ರೆಡಿ ಮುಗಿದು ಹೋಗ್ಯದ. ಇಟ್ ಈಸ್ ನೌನ್ ಆಸ್ ಎಸ್ ಇಟ್ ಈಸ್ known as simple past tense. Known as simple past tense. Yes, that is the definitions. ಇದು ಏನರಿ ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಇರತಕ್ಕಂತ ಒಂದು ಡೆಫಿನೇಷನ್ಸ್ ಅಂತ ನಾವಿಲ್ಲಿ ಹೇಳಬಹುದು. ಎಸ್, ಇಲ್ಲಿ ಏನಾಗ್ತದೆ ಕೇವಲ ವರ್ಬ್ ಫಾರ್ಮೇಷನ್ ನ ಮಾತ್ರ ಇಲ್ಲಿ ಮಾಡ್ತೀವಿ ಬಳಕೆಯನ್ನು ಮಾಡತಕ್ಕಂಥದ್ದು ವರ್ಬ್ ಫಾರ್ಮೇಷನ್ಸ್. ಈಗ ಸಬ್ಜೆಕ್ಟ್ ಯಾವಿದಾವೆ ಇಲ್ಲಿ? ಸಬ್ಜೆಕ್ಟ್ ಎಸ್ ಯಾವ್ದಾದ್ರೆ ಐ, ವಿ, ಯು, he, she and it, lastly they. So these are subjects. ಇಲ್ಲಿ ನಾವು he ಅಂದರೆ ವ್ಯಕ್ತಿಗಳ ಹೆಸರು ಬಳಸಬಹುದು. ಎಸ್, person names, yes, places, then things. ಸೊ ಇವುಗಳನ್ನು ಕೂಡ ನಾವು ಏನಾಗಿ ಬಳಸ್ತೀವಿ? ಸಬ್ಜೆಕ್ಟ್ಗಳಾಗಿ ಬಳಸ್ತೀವಿ. ಇವು ಕೂಡ ಈಗ ಏನು ಮಾಡ್ತೀವಿ? ಸಬ್ಜೆಕ್ಟ್ಗಳಾಗಿ ಬಳಸ್ತೀವಿ. ಎಸ್, ವೆನ್ ವಿ ಮೇಕ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್, ಹೌದಲ್ಲ? ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ಇಲ್ಲಿ ಫಾರ್ಮೇಷನ್ಸ್ ಬರ್ತವೆ. ಯಾವಾಗ ಬರ್ತವೆ? ದ ಫಸ್ಟ್ ಒನ್ ಈಸ್ ಫಾರ್ಮೇಷನ್, ಪಾಸಿಟಿವ್ ಸ್ಟೇಟ್ಮೆಂಟ್. Positive, then negative, then interrogative, then negative interrogative. ಇನ್ನೊಂದೇನ್ರಿ? ನೆಗೆಟಿವ್ ಇಂಟ್ರೋಗೇಟಿವ್. ಇವು ಏನ್ರಿ? ಫಾರ್ಮೇಷನ್ಸ್. ಟೆನ್ಸ್ ಅಂದ್ರೆ ಫಾರ್ಮೇಷನ್ ಮಾಡಬೇಕಾದ್ರೆ ಬಳಸ್ತೀವಿ. ಓಕೆ, ನಾವೀಗ ಏನು ಮಾಡೋಣ್ರಿ? ಫಸ್ಟ್ ಪಾಸಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ನಾವು ನೋಡೋಣ್ರಿ. ಐ ವೇಟೆಡ್ ಫಾರ್ ಹಿಯರ್, ಎಸ್, ಆರ್ ವಿ ವೇಟೆಡ್ ಫಾರ್ ಹಿಯರ್. ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡೋಣ್ರಿ. ಇವನ್ನೆಲ್ಲವನ್ನ ವಿದ್ಯಾರ್ಥಿಗಳೇ ಗಮನ ಬಿಟ್ಟು ಇವನ್ನೆಲ್ಲವನ್ನ ನೀವು ಬರೆದುಕೊಳ್ಬೇಕು. ಓಕೆನಾ? ಎಸ್, ಕ್ಯಾನ್ ಐ ರಬ್ ಇಟ್? ಓಕೆ, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀರಾ? ಯಸ್, we are going to read positive statement in simple past tense. Okay, simple past tense ಅಲ್ಲಿ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್, ಸಿಂಪಲ್ ಪಾಸ್ಟ್ ನಲ್ಲಿ ಹೇಳಿದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್, ನೋಡ್ರಿ. ವಿ ವೇಟೆಡ್ ಫಾರ್ ಹಿಯರ್, ಈಗ ಒಂದು ನಾನು ಕೊಡ್ತೀನಿ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ನಲ್ಲಿ ನೋಡಿ. In this positive statement, the first example is we waited, yes, we waited for here. Yes, ಇಲ್ಲಿ ನೋಡಿ ಹಿಯರ್ ವಿದ್ಯಾರ್ಥಿಗಳ ಇಲ್ಲಿ ವೇಟೆಡ್ ಅಂತಕ್ಕಂಥದ್ದು ಏನಾದ್ರೆ V2 ಅದರಿ. ಇಟ್ ಮೀನ್ಸ್ ಪಾಸ್ಟ್ ಟೆನ್ಸ್. ಈ ವರ್ಬ್ ಏನು ಇಂಡಿಕೇಟ್ ಮಾಡ್ತದ್ರಿ? ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತದೆ. ಸೊ ಅದ್ರ ಜೊತೆಗೆ ಇಲ್ಲಿ ಏನಾಗುತ್ತೆ? ವಿ ಅಂತಕ್ಕಂಥದ್ದು ಏನದಲ್ಲ ಸಬ್ಜೆಕ್ಟ್ ಅದ. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅದ. ಇಲ್ಲಿ ಫಾರ್ ಹಿಯರ್ ಅಂತಕ್ಕಂಥದ್ದು ಏನಾದ್ರಿ? ಆಬ್ಜೆಕ್ಟ್ ಅದ.
ಫಾರ್ ಹಿಯರ್. ಈ ಸೂತ್ರವನ್ನು ನಾವು ಏನು ಮಾಡ್ತೀವಿ, ಫಾರ್ಮುಲೇಷನ್ಸ್ ಅನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ. SV2O ಪ್ಯಾಟರ್ನ್ ಅನ್ನು ಇಲ್ಲಿ ನಾವು ಬಳಕೆಯನ್ನು ಮಾಡ್ತಕ್ಕಂಥದ್ದು ಇನ್ ದ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆ, ದೆನ್ he learned English. next example ಏನ್ರಿ, he learned English. he learned English. he learned English. yes, ಇವು ಈ ರೀತಿ ಎಕ್ಸಾಂಪಲ್ಸ್. ನೆಕ್ಸ್ಟ್, she wrote a letter. yes, she wrote a letter. she wrote a letter. yes, they ate fruits. yes, ಈ ರೀತಿ ನಾನು ನಿಮಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ಏನಂದ್ರೆ ಫಾರ್ಮುಲೇಷನ್ ಇದೆ, ಸಬ್ಜೆಕ್ಟ್ V2 ಅಂಡ್ ಆಬ್ಜೆಕ್ಟ್. ನಿಮಗೆ ಸ್ಮಾಲ್ ಒಂದು ಹೇಳ್ತೀನಿ ನೋಡ್ರಿ. ಉದಾಹರಣೆಗೆ V1 V2. ಎಸ್, ಇವುಗಳನ್ನ ಮಾತ್ರ ನೋಡ್ಬೋದು. ಈಗ V1 ಆಲ್ರೆಡಿ ಕಲ್ತಿರಿ. ಈಗ ಉದಾಹರಣೆಗೆ V1 ಏನಂದ್ರೆ, ಉದಾಹರಣೆಗೆ ಗೋ ಅಂತಕ್ಕಂಥದ್ದು ಏನಂದ್ರೆ V1. ಇಲ್ಲಿ V1 ಏನು ಇಂಡಿಕೇಟ್ ಮಾಡ್ತದ, ಪ್ರೆಸೆಂಟ್ ಅನ್ನ ಇಂಡಿಕೇಟ್ ಮಾಡ್ತದ. V2 ಏನಾಗ್ತದೆ, ವೆಂಟ್. ಇದು ಏನು ಇಂಡಿಕೇಟ್ ಮಾಡ್ತದೆ, ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತದೆ. ಎಸ್, ಓಕೆ, ಗೋ ವೆಂಟ್. ಈ ರೀತಿ ಇಲ್ಲಿ ನೋಡ್ರಿ, ಲರ್ನ್ಡ್ ಅಂತಂದ್ರೆ ಲರ್ನ್ಡ್ ಅನ್ನೋದು ಕೂಡ V2 ಅದೇ, ರೋಟ್ V2 ಅದ, ಏಟ್. ಎಸ್, ಈ ರೀತಿ ಎಕ್ಸಾಂಪಲ್ಸ್ಗಳನ್ನು ನೀವೇ ಏನು ಮಾಡ್ರಿ, ಓನ್ ಆಗಿ ಪ್ರಿಪೇರ್ ಮಾಡ್ರಿ. ಓಕೆ, ನೆಕ್ಸ್ಟ್ ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನು ನಾವು ನೆಗೆಟಿವ್ ಹೇಗೆ ಮಾಡ್ತೀವಿ, ಹೌ ಟು ಮೇಕ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಇನ್ ನೆಗೆಟಿವ್ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ರಿ, ನೆಗೆಟಿವ್ ಸ್ಟೇಟ್ಮೆಂಟ್. ಈ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಮೇನ್ ಏನು ರೀಸನ್ಗಳನ್ನು ನಾವಿಲ್ಲಿ ಚೇಂಜಸ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ನೋಡೋಣ್ರಿ ಇವಾಗ. ಎಸ್, ಇಲ್ಲಿ ನೋಡ್ರಿ, ನೆಗೆಟಿವ್ ಮಾಡಬೇಕಾದ್ರೆ ಏನನ್ನ ಬಳಸ್ತೀವಲ್ಲ, ಡಿಡ್. ಏನು ಬಳಸ್ತೀವಿ, ಡಿಡ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ. ಏನು ಮಾಡ್ತೀವಿ, ಡಿಡ್. ಡಿಡ್ ಅನ್ನೋದು ಏನಂದ್ರೆ, ಇಟ್ಸ್ ಅ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಏನು ಬಳಸ್ತೀವಿ, ಡಿಡ್ ಅನ್ನ ಬಳಸ್ತೀವಿ. ಪ್ರೆಸೆಂಟ್ ಆಗಿ ಏನು ಬಳಸ್ತೀವಿ, ಡೂ ಮತ್ತು ಡಸ್ ಬಳಸ್ತಿದ್ದೀವಿ. ಎಲ್ಲಿ ಐ, ವಿ, ಯು, ದೇ ಬಂದಾಗ ಡೂ ಫಾರ್ಮ್ ಬಳಸ್ತಿದ್ದೀವಿ. ಯಾವಾಗ ನೆಗೆಟಿವ್ ಮಾಡಬೇಕಾದ್ರೆ ಹಿ, ಶೀಟ್ ಬಂದಾಗ ಏನು ಬಳಸ್ತೀವಿ, ಡಸ್ ಬಳಸ್ತಿದ್ದೀವಿ. ಬಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ದೇರ್ ಇಸ್ ಅ ಡಿಫರೆಂಟ್ ಯೂಸಸ್ ದ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಏನು ಬಳಸ್ತೀವಿ, ಡಿಡ್ ಅನ್ನ ಬಳಸ್ತೀವಿ. ಇಲ್ಲಿ ನೋಡಿ, ವಿ ವೇಟೆಡ್ ಫಾರ್ ಹಿಯರ್ ಅಂತ ಸ್ಟೇಟ್ಮೆಂಟ್ ಅದ. ಇಲ್ಲಿ ನಾವು ನೆಗೆಟಿವ್ ಮಾಡಿದಾಗ ಏನಾಗ್ತದೆ, ಎಸ್, ವಿ didn't wait for here. Yes, ಈ ರೀತಿ ನಾವು ಏನು ಮಾಡ್ತೀವಿ, ಬಳಕೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಲ್ಲ, ಇಲ್ಲಿ ಏನಾದ್ರೆ ವಿ ಅಂತಕ್ಕಂಥ ಸಬ್ಜೆಕ್ಟ್ ಅದ, ಡಿಡ್ ಅನ್ನೋದು ಏನಂದ್ರೆ ಹೆಲ್ಪಿಂಗ್ ವರ್ಬಿಗೆ ನಾವು ಇಲ್ಲಿ ಏನು ಮಾಡಬೇಕು, ನಾಟ್. ಹೆಲ್ಪಿಂಗ್ ವರ್ಬ್ ಏನು ತಗೋಬೇಕಲ್ಲ, ನಾಟ್ ಟ್ಯಾಗ್ ಮಾಡ್ಕೋಬೇಕು. ದೆನ್ ವರ್ಬ್ ಇಲ್ಲಿ ಏನಾಗಿ ಚೇಂಜ್ ಆಗ್ತದ, V1 ಆಗಿ ಚೇಂಜ್ ಆಗ್ತದ. ಯಾಕಂದ್ರೆ ಈ ಫಾರ್ಮೇಶನ್ ಏನಾಗಿರ್ತದೆ, ಈ ಫಾರ್ಮೇಶನ್ ಡಿಡಂಟ್ ಆಗಿರ್ತದ. ದೆನ್ ಇಟ್ಸ್ ಆನ್ ಆಬ್ಜೆಕ್ಟ್. ಓಕೆ, ಸೊ ಕ್ಲಿಯರ್. ಈ ರೀತಿ ನಾವು ಬದಲಾವಣೆ ಮಾಡಿಕೊಳ್ಳುತ್ತೇವೆ. We didn't wait for here. ಇದೇ ಸೇಮ್ ಮಾಡಿ, he learned English. ನೋಡಿ, he didn't learn English.
he didn't learn English. Yes. Then next one is she wrote a letter. Yes. She didn't write a letter. Then they ate fruits. Yes. They didn't eat fruits. Yes. Verb ಆಗಿ ಏನಾಗಿ ಚೇಂಜ್ ಆಯ್ತಿಲ್ಲ, V1 ಆಗಿ ಚೇಂಜ್ ಆಯಿತು. ಈ ರೀತಿ ನಾವು ಫಾರ್ಮೇಷನ್ಸ್ ಗಳನ್ನು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ ನಲ್ಲಿ ಈ ರೀತಿ ನಾವು ಏನು ಮಾಡ್ತೀವಿ, ಬದಲಾವಣೆಗಳನ್ನು ಮಾಡ್ತೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಿ ಥರ್ಡ್ ಸ್ಟೆಪ್, ಕ್ವಶನ್ ಫಾರ್ಮೇಷನ್ಸ್ ಲೈಕ್ ದಟ್ ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್. ಅದಕ್ಕೆ ನಾವು ಅಲ್ಲಿ ಕ್ವಶನ್ ಫಾರ್ಮ್ ಅಂತ ಕೂಡ ನಾವು ಕರಿಬಹುದು. ಓಕೆ, ಎಸ್, ಯು ರೋಟ್ ಇಟ್ ದೆನ್. ನೆಕ್ಸ್ಟ್ question formations, overlay, how to frame a question formations or make interrogative forms. Interrogative forms. Interrogative statement. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಏನಾಗಿರ್ತದೆ ಇಲ್ಲಿ ಅಂದ್ರೆ ಕ್ವಶನ್ ಮಾರ್ಕ್ ಇರ್ತದೆ. ಫಾರ್ಮುಲಾ ಏನಿದೆ ಇಲ್ಲಿ, ಮೊದಲಿಗೆ ಫಾರ್ಮುಲಾ ಏನು ಬರ್ತದೆ, ಹೆಲ್ಪಿಂಗ್ ವರ್ಬ್, ಇಟ್ ಮೀನ್ಸ್ ಡಿಡ್. ಹೆಲ್ಪಿಂಗ್ ವರ್ಡ್ ಯಾವುದಿಲ್ಲ, ಡಿಡ್ ಅಂತಕ್ಕಂಥದ್ದು